ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ತುಂಬ ಕ್ಲೈಂಟ್ಸ್ ಇದ್ದರು, ಅಟೆಂಡ್ ಮಾಡೋದೇ ಆಗ್ತಾ ಇತ್ತು, ಫ್ರೀ ಆಗಿರಲಿಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ವಿಡಿಯೋ ಮಾಡೋಣ ಅಂತ ಬಂದೆ. ಏನಿವತ್ತಿನ ಟಾಪಿಕ್ಕು ಅಂತ ಅಂದರೆ ಡಾರ್ಕ್ ಸರ್ಕಲ್ ಅಥವಾ ಅಂಡರ್ ಐ ಪಿಗ್ಮೆಂಟೇಷನು, ಅಂದರೆ ಕಣ್ಣು ಸುತ್ತ ಕಪ್ಪಾಗಿರುತ್ತಲ್ಲ, ಅದಕ್ಕೆ ಯಾವೊಂದು ಕ್ರೀಮ್ನ ಯೂಸ್ ಮಾಡಿದ್ರೆ ಬೇಗ ಅದು ಕ್ಲಿಯರ್ ಆಗುತ್ತೆ ಅಂತ ನಾನಿವತ್ತು ನಿಮ್ಗೆ ಹೇಳ್ಕೊಡೋಕೆ ಬಂದಿದ್ದೀನಿ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ತುಂಬ ಜನ ಕ್ಲೈಂಟ್ಸ್ಗೆ ಈ ಒಂದು ಪ್ರಾಡಕ್ಟ್ನ ಕೊಟ್ಟು ಅವರು ಆ ಪ್ರಾಡಕ್ಟ್ನ ಯೂಸ್ ಮಾಡಿ ಅದರಿಂದ ಅವರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ನನ್ನ ಜೊತೆ ಬಂದು ಶೇರ್ ಮಾಡಿದ್ಮೇಲೆ ಆ ಒಂದು ರಿಸಲ್ಟ್ನ ನಾನು ಕಣ್ಣಾರೆ ನೋಡಿ ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ಈ ಪ್ರಾಡಕ್ಟ್ ಹೌದು ವರ್ಕ್ ಆಗುತ್ತೆ ಅಂತ. ಡಿಸೈಡ್ ಮಾಡಿ ಇನ್ನೂ ಸುಮಾರು ಜನ ಕ್ಲೈಂಟ್ಸ್ಗೆ ಆ ಪ್ರಾಡಕ್ಟ್ ಕೊಟ್ಟು ಅವ್ರು ಟ್ರಯಲ್ ನೋಡಿದ ಮೇಲೆ ಅದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ನನಗೆ ಕನ್ಫರ್ಮ್ ಆದಮೇಲೆ ನಾನು ಆ ಒಂದು ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡೋದು. ಸುಮ್ಮನೆ ಎಲ್ಲ ಪ್ರಾಡಕ್ಟ್ ಡೀಟೇಲ್ಸ್ನ ನಿಮ್ಗೆ ಹೇಳಲಿಕ್ಕೆ ಹೋಗಲ್ಲ. ಯೂಸ್ ಆಗದೆ ಇರೋ ಪ್ರಾಡಕ್ಟ್ನು ಕೂಡ ನಾನು ನಿಮಗೆ ತೋರ್ಸೋಕೆ ಹೋಗಲ್ಲ. ಖಂಡಿತ ನೀವು ಧಾರಾಳವಾಗಿ ಯಾವುದೇ ಥರ ಯೋಚನೆ ಇಲ್ಲದೆ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ನಾವು ಮೊದಲಿಗೆ ಈ ಡಾರ್ಕ್ ಸರ್ಕಲ್ ಯಾವುದರಿಂದ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಜಾಸ್ತಿ ನಿದ್ರೆ ಮಾಡಲಿಲ್ಲ ಅಂತ ಅಂದರೆ, ಮತ್ತೆ ತುಂಬ ಯೋಚನೆ ಮಾಡ್ತಿದ್ದೀವಿ ಅಂತಂದರೆ, ಮತ್ತೆ ಕಣ್ಣಿಗೆ ರಿಲ್ಯಾಕ್ಸೇಷನ್ ಆಗಲಿಲ್ಲ ಅಂತ ಅಂದರೆ ಡಾರ್ಕ್ ಸರ್ಕಲ್ ಬರುತ್ತೆ. ಅಂದರೆ ನಾವು ತುಂಬ ಮೊಬೈಲ್ ನೋಡೋದು, ಟಿವಿ ನೋಡೋದು, ಲ್ಯಾಪ್ಟಾಪ್ ನೋಡೋದು ಈ ಥರ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಜಾಸ್ತಿ ಆಗುತ್ತೆ. ಮತ್ತೆ ನಿದ್ರೆ ತುಂಬ ಕಡಿಮೆ ಮಾಡ್ತಾ ಇದ್ದೀರಾ, ಮಧ್ಯೆ ಮಧ್ಯೆ ಎಚ್ಚರ ಆಗ್ತಾ ಇದೆ ನಿಮಗೆ ಅಂತ ಅಂದ್ರೂ ಕೂಡ ಡಾರ್ಕ್ ಸರ್ಕಲ್ ಜಾಸ್ತಿ ಆಗುತ್ತೆ. ಕಣ್ಣಿಗೆ ನೀವು ರಿಲ್ಯಾಕ್ಸೇಷನ್ನ ಕೊಡಬೇಕು. ನೀವು ನಿದ್ರೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಣ್ಣನ್ನ ಮುಚ್ಚಿ ಸ್ವಲ್ಪ ಹೊತ್ತು ಆರಾಮಾಗಿ ನೀವು ಎಲ್ಲ ಯೋಚನೆ ಬಿಟ್ಟು ಸ್ವಲ್ಪ ಕೂಲ್ ಆಗಿರಬೇಕು. ಆವಾಗ ಡಾರ್ಕ್ ಸರ್ಕಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಗೇನಾದ್ರೂ ಪದೇ ಪದೇ ಎಚ್ಚರ ಆಗ್ತಿದೆ, ನನಗೆ ನೈಟ್ ಟೈಮ್ ನಿದ್ರೆ ಬರ್ತಾ ಇಲ್ಲ, 2 ಗಂಟೆ 3 ಗಂಟೆ ಆದ್ರೂ ನಿದ್ರೆ ಬರಲ್ಲ ಅಂತ ಏನಾದರೂ ಇದ್ರೆ ನೀವೇನು ಮಾಡಿ ಅಂತ ಅಂದರೆ, ನೀವು ಇವಾಗ 10 ಗಂಟೆಗೆ ಮಲ್ಕೋಬೇಕು ಅಂತಂದ್ರೆ ನೀವು 8 ಗಂಟೆಗೆ ನಿದ್ರೆ ಮಾಡೋಕೆ ಟ್ರೈ ಮಾಡಬೇಕು. ಅಂದರೆ ಫೋನು, ಮೊಬೈಲು, ಟಿವಿ ಎಲ್ಲ ಸ್ಟಾಪ್ ಮಾಡಿ ನೀವು ನಿದ್ರೆ ಮಾಡೋಕ್ಕೆ, ರಿಲ್ಯಾಕ್ಸ್ ಆಗೋಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ನಿದ್ರೆ ಬೇಗ ಬರುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ನೀವು ನೈಟ್ ಟೈಮು 6 ಗಂಟೆ ಆದಮೇಲೆ ಜಾಸ್ತಿ ನೀರು ಕುಡಿಯೋಕೆ ಹೋಗಬೇಡಿ. 6 ಗಂಟೆಗಿಂತ ಮುಂಚೆ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಕುಡೀರಿ. 6 ಗಂಟೆ ಆದ್ಮೇಲೆ ನೀರು ಕುಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ, ನೀವು ಮಲಗಿರುವಾಗ ಪದೇ ಪದೇ ವಾಶ್ರೂಮ್ಗೆ ಹೋಗ್ಬೇಕು ಅನ್ಸುತ್ತೆ. ಆವಾಗ ನೀವು ನಿದ್ರೆಯಿಂದ ಎಚ್ಚರ ಆಗ್ತೀರಾ, ಆವಾಗ ನಿಮ್ಮ ನಿದ್ರೆಗೆ ಡಿಸ್ಟರ್ಬ್ ಆಗುತ್ತೆ. ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಕ್ರೀಮು ನಿಮ್ಮ ಕಣ್ಣಿಗೆ ರಿಲ್ಯಾಕ್ಸೇಷನ್ ಕೊಡೋದ್ರ ಜೊತೆಗೆ ತಂಪನ್ನು ಕೂಡ ಕೊಡುತ್ತೆ. ಯಾವ್ದಾ ಕ್ರೀಮ್ಸು ಅಂತ ನೋಡೋಣ ಬನ್ನಿ. ಇದನ್ನ ನೀವು ಯಾವುದೇ ಯೋಚನೆ ಇಲ್ಲದೆ ಆರಾಮ್ಸೆ ಯೂಸ್ ಮಾಡ್ಬೋದು. ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಅಷ್ಟೇ, ಅಥವಾ ಯಾವುದೇ ಒಂದು ವಸ್ತು ಆದ್ರೂ ಅಷ್ಟೇ, ನಾವು ತಗೊಳ್ಳೋದು, ಪರ್ಚೇಸ್ ಮಾಡೋದು, ಇಡೋದು ಮುಖ್ಯ ಅಲ್ಲ. ನಾವು ಅದನ್ನ ಯಾವ ತರ ಉಪಯೋಗಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನ ಪರ್ಟಿಕ್ಯುಲರ್ ಆಗಿ ಹೇಗೆ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಅದರ ಒಂದು ಪರಿಣಾಮ ನಿಂತಿರುತ್ತೆ. ಅಂದ್ರೆ ನೀವು ತಗೊಂಡು ಅದನ್ನ ಕರೆಕ್ಟ್ ಆಗಿ ಅದರಲ್ಲಿ ಯಾವ ತರ ಯೂಸ್ ಮಾಡಬೇಕು ಅಂತಿರುತ್ತೆ, ಅದನ್ನ ನೀವು ಪರ್ಫೆಕ್ಟ್ ಆಗಿ ಫಾಲೋ ಅಪ್ ಮಾಡಬೇಕು. ಇವಾಗ ನೀವು ತಗೊಂಡು ಒಂದಿನ ಯೂಸ್ ಮಾಡೋದು, 2 ದಿನ ಸ್ಟಾಪ್ ಮಾಡೋದು, ಈ ತರ ಎಲ್ಲ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಯಾವುದೇ ಒಂದು ಕೆಲಸನ ನಾವು ರಿಸಲ್ಟ್ ಬೇಕು ಅಂತ ಮಾಡ್ತಿದೀವಿ ಅಂತ ಅಂದಮೇಲೆ 100% ನಾವು ಎಫರ್ಟ್ ಹಾಕ್ಬೇಕು. ಅಂದ್ರೆ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನಿಮ್ ಡಾರ್ಕ್ ಸರ್ಕಲ್ ಕಡಿಮೆ ಆಗೋವರೆಗೂ. ಯಾವ ಪ್ರಾಡಕ್ಟ್ ಅಂತ ನೋಡೋಣ ಬನ್ನಿ. ಮಾಮಾ ಅರ್ತ್ ಅವ್ರದ್ದು ಬಾಬಾಯ್ ಡಾರ್ಕ್ ಸರ್ಕಲ್ ಐ ಕ್ರೀಮು. ಇದು ನಿಮಗೆ ವಿತೌಟ್ ಮಸಾಜರ್ ಮಿಷಿನು 399ಗೆ ಸಿಗುತ್ತೆ, ವಿತ್ ಮಸಾಜರ್ ಮಿಷಿನು 899ಗೆ ಸಿಗುತ್ತೆ. ಅಂದರೆ ನೀವು ವಿತೌಟ್ ಮಸಾಜರ್ ಮಿಷಿನ್ ಕ್ರೀಮ್ ತೊಗೊಂಡ್ರೆ ನೀವೇನೇ ಕೈಯಿಂದ ಒಂದು 5 ರಿಂದ 10 ನಿಮಿಷ ಮಸಾಜ್ ಮಾಡಿಕೊಂಡು ಆಮೇಲೆ ನೀವು ಮಲ್ಕೋಬೋದು. ಇನ್ನೊಂದು ಹಿಮಾಲಯ ಕ್ರೀಮು, ಇದು 299ಗೆ ಸಿಗುತ್ತೆ, ಅಂಡರ್ ಐ ಕ್ರೀಮ್ ಇದು. ಇದನ್ನು ಅಷ್ಟೇ ನೀವು ನಿಮ್ಮ ಕೈಯಿಂದ ಮಸಾಜ್ ಮಾಡಿಕೊಂಡು ಮಲ್ಕೋಬೇಕು. ತುಂಬ ರಿಲ್ಯಾಕ್ಸ್ ಆಗುತ್ತೆ ಕ್ರೀಮ್ಸ್ನ ಯೂಸ್ ಮಾಡುವಾಗ. ಕಣ್ಣು ಸುತ್ತ ಇರೋ ನರಗಳೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಅನಿಸುತ್ತೆ, ಮತ್ತು ಕೋಲ್ಡ್ ಆಗೂ ಅನಿಸುತ್ತೆ. ಇದೇ ಥರ ಕಂಟೆಂಟ್ ಇರೋ ವಿಡಿಯೋಗಳಿಗಾಗಿ ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.